ಎಲ್ರಿಗೂ ನಮಸ್ಕಾರ. ಇವತ್ತು ದೇವಸ್ಥಾನದಲ್ಲಿ ಒಂದು ಕಾಳಿ ವಿಗ್ರಹ ಇದೆ. ಅದು 8,000 ವರ್ಷಗಳ ಹಿಂದಂದು. ಸೊ ಅಮ್ಮನವರು ಇವತ್ತು ಮನೆಗೆ ಬರ್ತಿದ್ದಾರೆ ಪೂಜೆ ಮಾಡಿಸ್ಕೊಳ್ಳೋಕ್ಕೆ. ಹಾಗಾಗಿ ಆ ವ್ಲಾಗ್ ತೋರಿಸ್ತೀನಿ ಬನ್ನಿ. ನೋಡಿ, ಮನೆ ಎಲ್ಲ ಕ್ಲೀನ್ ಆಗ್ತಾ ಇದೆ. ಮನೇಲಿ ಆಲ್ರೆಡಿ ನಮ್ಮಮ್ಮ ರೆಡಿ ಆಗಿಬಿಟ್ಟಿದ್ದಾರೆ. ನೋಡಿ, ಅಂಗಳ ಪರಮೇಶ್ವರಿ ಅಮ್ಮ, ಉತ್ಸವ ಮೂರ್ತಿ ಅಮ್ಮ ರೆಡಿ ಆಗಿ ಕೂತಿದ್ದಾರೆ ಕಾಳಿ ಅಮ್ಮನ ಸ್ವೀಕರಿಸೋಕೆ ಅಂತ. ನೋಡಿ, ಅಮ್ಮನವ್ರು ಬಂದಿದ್ದಾರೆ. ಮಹಾಭದ್ರಕಾಳಿ ಅಂತ. ಇವ್ರ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಸಾಲಲ್ಲ. ಆದರೆ ಸದ್ಯಕ್ಕೆ ಅಮ್ಮನವರು ಹೇಗೆ ನಮ್ಮನೆಗೆ ಬಂದರು ಅಂತ ಶಾರ್ಟಾಗಿ ಹೇಳ್ತೀನಿ. ನೋಡಿ, ಇವರು ಭದ್ರಕಾಳಿ ಅಮ್ಮ. ಇವರು ಒಬ್ಬ ಶನಿಮಾತ್ಮನ ಪೂಜಾರಿ ಇದ್ದರು. ಶನಿಮಾತ್ಮ ಸ್ವಾಮಿನ ಪೂಜೆ ಮಾಡೋ ಒಂದು ಮಹಾನ್ ಪೂಜಾರಿ ಇದ್ದರು. ಅವ್ರ ಕನಸಲ್ಲಿ, ಅಂದರೆ ಅವ್ರು ಪೂಜೆ ಮಾಡ್ತಿದ್ರು ಈ ಅಮ್ಮನ, ಈ ದೇವಿನ ಅವ್ರು ಪೂಜೆ ಮಾಡ್ತಾಯಿದ್ರು. ಅವ್ರ ಕನಸಲ್ಲಿ ನಾನು ಇರಲ್ಲ, ನಿನ್ನೊಟ್ಟಿಗೆ ಇರಲ್ಲ, ನನ್ನ ಯಾವುದಾದ್ರೂ ಶಕ್ತಿಶಾಲಿ ನನ್ನ ಅಕ್ಕನ ಜಾಗಕ್ಕೆ ಹೋಗಿ ಸೇರಿಸು, ಇಲ್ಲ ಅಂದರೆ ನಿನ್ನ ಕತ್ತು ಮುರಿತೀನಿ ಅಂತ ಅವರಿಗೆ ವಾಗ್ದಾನ ಕೊಟ್ಬಿಟ್ಟಿದ್ಲಂತೆ. ಬಟ್ ಅವರು ಬಿಡು, ಎಲ್ಲ ಕನಸು, ಕೆಟ್ಟ ಕನಸು ಕಂಡಿದ್ದೀನಿ, ತಾಯಿ ನನ್ನ ಮಗನ ಕತ್ತು ಮುರಿದೋಡ್ತಾಳ ಅಂದ್ಬಿಟ್ಟು ಅವರು ಶನ್ಮಾತ್ಮನ ಪೂಜೆ ಮಾಡೋರು, ತಪ್ಪಲ್ಲ. ಆದರೆ ಈ ತಾಯಿಗೆ ಬಲಿಬೇಕು, ಈ ತಾಯಿಗೆ ರಕ್ತ ಬಲಿಬೇಕು. ಹಾಗಾಗಿ ತಾಯಿ ನನಗೆ ರಕ್ತ ಬಲಿ, ಊಟ ಕೊಟ್ಟಿಲ್ವಲ್ಲ ಅಂದ್ಬಿಟ್ಟು ಕೋಪದಲ್ಲಿ ಏನು ಮಾಡಿದ್ಲು, ಅವರಿಗೆ ಕತ್ತು ಆಪ್ರೇಷನ್ ಮಾಡೋ ಮಟ್ಟಕ್ಕೆಲ್ಲ ಹೋಗ್ಬಿಟ್ಟಿತ್ತು, ಆ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು. ಬಟ್ ಆದರೆ ಇವರು ಹುಡುಕ್ತಾಯಿದ್ರು, ಎಲ್ಲಿ ಕೊಡಲಿ, ನಾನು ಎಂಥ ದೇವಸ್ಥಾನಕ್ಕೆ ಕೊಡಲಿ. ಅದು ಆ ದೇವಿ ಹೇಳಿದ್ಲಂತೆ ಅವರಿಗೆ, ಉದ್ಭವ ಆಗಿರೋ ಮೂರ್ತಿ ಜಾಗದಲ್ಲೇ ನನ್ನನ್ನು ಕೊಡಬೇಕು ಅಂತ. ಸೊ ನಮಗೆ ಅಂಗಳ ಪರಮೇಶ್ವರಿ ಅಮ್ಮನವರು ಉದ್ಭವ ಆಗಿರೋದು, ನಮ್ಮ ಜಾಗದಲ್ಲೇ ಅಮ್ಮ ಉದ್ಭವ ಆಗಿ ನಮಗೆ ಸಿಕ್ಕಿರೋದು. ಹಾಗಾಗಿ ಆ ವಿಷಯ ಅವ್ರಿಗೆ ತಿಳಿದು ಅವರು ಹುಡ್ಕೊಂಬಂದು ನಮಗೆ ದಯವಿಟ್ಟು ಸ್ವೀಕರಿಸಿ ಇದನ್ನು ಅಂತ ಹೇಳಿ ನಮಗೆ ದೇವಸ್ಥಾನದ ಕೊಟ್ಟು, ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರಿಗೆ 10 o'clockಗೆ ಹಾಸ್ಪಿಟಲಲ್ಲಿ ಅಪಾಯಿಂಟ್ಮೆಂಟ್ ಇತ್ತಂತೆ. ಆಪ್ರೇಷನ್ಗೆ ಎಲ್ಲ ರೆಡಿ ಆಗಿತ್ತಂತೆ. ಸ್ಕ್ಯಾನಿಂಗ್ ಒಂದು ರಿಪೋರ್ಟ್ ಬಂದ ತಕ್ಷಣ ಆಪ್ರೇಷನ್ ಮಾಡಿಬಿಡ್ಬೇಕು ಅಂತ 10 ಗಂಟೆಗೆ ಬನ್ನಿ ಅಂತ ಹೇಳಿದ್ರಂತೆ. ಇವರು 10 ಗಂಟೆಗೆ ಹೋಗಿದ್ದಾರೆ. ಯಾರು? ಶನಿಮಾತ್ಮ ಸ್ವಾಮಿ ಪೂಜೆ ಮಾಡೋರು. ಆ ಅಣ್ಣ ಹೋದ್ಮೇಲೆ ಅವರಿಗೆ ಕತ್ತು ಇದ್ದಕ್ಕಿದ್ದ ಹಾಗೆ ಸರಿ ಹೋಯ್ತಂತೆ. ಯಾಕಂದರೆ ನಾವಿಲ್ಲಿ ಅಮ್ಮನಿಗೆ ರಕ್ತ ಬಲಿ ಪ್ರತಿಯೊಂದು ಕೊಟ್ಟು ಅವಳಿಗೆ ಸಾಕು ಅನ್ನೋಷ್ಟು ಹಾಲಿನ ಅಭಿಷೇಕ, ರಕ್ತದ ಅಭಿಷೇಕ, ಮಾಂಸದ ಅಭಿಷೇಕ ಎಲ್ಲ ಮಾಡಿ ಅವಳಿಗೆ ತೃಪ್ತಿಗೊಳಿಸಿದ್ಮೇಲೆ ತಾಯಿಗೆ ಇನ್ನೇನು ಬೇಕು. ಹಾಗಾಗಿ ಆ ಹುಡುಗನ್ನ ಕ್ಷಮಿಸು ಅಂತಲೇ ನಾವು ಕೇಳಿದ್ವಿ. ಮತ್ತು ಇನ್ನೇನು ತಪ್ಪು ಮಾಡಿದ್ರು ಮೇನ್ ಅವರು ಅಂದರೆ, ತಾಯಿ ಕೈನ ಕಟ್ ಹಾಕ್ಬಿಟ್ಟಿದ್ರು. ಆ ಕೈ ತ್ರಿಶೂಲ ಕಾಣ್ತಿದೆಯಲ್ಲ, ಆ ಕೈನ ಅವರು ದಾರ ಸುತ್ತಿಬಿಟ್ಟಿದ್ರು. ನಾವು ಯಾಕೆ ಈ ಥರ ದಾರ ಸುತ್ತಿದಾರಲ್ಲ ತಾಯಿ ಕೈನ ಅಂತ ಆ ದಾರ ಬಿಚ್ಚಿ, ತಾಯಿ ಕೈಗೆ ದಾರ ಯಾಕೆ ಸುತ್ತಿದಾರೋ ಗೊತ್ತಿಲ್ಲ, ಬಟ್ ಆ ದಾರನ ದಯವಿಟ್ಟು ಬಿಚ್ತಿದ್ದೀವಿ, ಯಾರಿಗೂ ಏನೂ ಅಪಾಯ ಮಾಡಬೇಡ. ಈಗ ಹಾಸ್ಪಿಟ್ಲಿಗೆ ಹೋಗಿರೋ ನಿನ್ನನ್ನು ಪೂಜೆ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ದಯವಿಟ್ಟು ಅವ್ರಿಗೆ ಆಪ್ರೇಷನ್ ಏನೂ ಆಗೋವಂಥದ್ದು ಏನು ಕೊಡಬೇಡ, ಸರಿ ಮಾಡು, ನೀನೇ ಆ ಕತ್ತನ್ನ ಹುಳುಕ್ಸಿದ್ರೆ ನೀನೇ ಸರಿ ಮಾಡು ಅಂತ ನಾವು ಕೇಳ್ಕೊಂಡ್ವಿ. ಅಲ್ಲಾಗಲೇ ಕತ್ತು ಸರಿ ಮಾಡಿಬಿಟ್ಲು ತಾಯಿ. ಅವರು ಕತ್ತು ಸರಿ ಹೋಗಿದ ತಕ್ಷಣ ಅವ್ರಿಗೆ ಗೊತ್ತಾಯಿತು ಸೂಚನೆ, ಇದು ತಾಯಿ ಕಾಳಿ ಅಮ್ಮನೇ ಮಾಡಿರೋದು ಅಂತ. ಹಾಗಾಗಿ ಅವರು ಅಲ್ಲಿಂದ ಬಂದಿದ್ದೇ ಹೂವು, ಹಣ್ಣು, ತರಕಾರಿ ಎಲ್ಲ, ಅಂದರೆ ತರಕಾರಿ ಅಲಂಕಾರ ದೇವ್ರಿಗೆ ಮಾಡಬೇಕಂತೆ. ಅದು ನಮಗೆ ಗೊತ್ತಿಲ್ಲ, ಅಂದರೆ ಅವರೆಲ್ಲ ಸಸ್ಯಾಹಾರಿ ದೇವರುಗಳನ್ನ ಪೂಜೆ ಮಾಡೋರಲ್ವ, ಹಾಗಾಗಿ ಅವರಿಗಷ್ಟು ಹೆಚ್ಚಾಗಿ ಗೊತ್ತಿರುತ್ತೆ. ನಾವು ಜಾಸ್ತಿ ಕಾಳಿ, ಅಂಗಾಳಿ, ಪ್ರತ್ಯಂಗಿರ ಈ ಥರ ಪೂಜೆ ಮಾಡಿದ್ರೆ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ. ಹಾಗಾಗಿ ಅವರೆಲ್ಲ ತೆಗೆದುಕೊಂಡು ಬಂದು ದೇವಿಗೆ ಪೂಜೆ ಮಾಡೋಕ್ಕೆ ಕೊಟ್ಟು, ಆಮೇಲೆ ಅವರು ನಮಗೆ ಒಂದು ಸೂಚನೆ ಕೊಟ್ಟರು. ಈ ದೇವಿಯಲ್ಲಿ ಒಂದು ಶಕ್ತಿ ಇದೆ. ಅದು ಏನು ಅಂದರೆ, ರಾತ್ರಿ ವೇಳೆಯಲ್ಲಿ, ಅಂದರೆ ಅಮಾವಾಸ್ಯೆ ರಾತ್ರಿ ವೇಳೆಯಲ್ಲಿ ಕರ್ಪೂರದಲ್ಲಿ ಪೂಜೆ ಮಾಡಿದ್ರೆ, ತೀರ ಅಂದರೆ ಕತ್ಲಿರಬೇಕು, ಕತ್ಲ ಕೋಣೆಯಲ್ಲಿ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಾಯಿದ್ರೆ ಆ ದೇವಿ ಅಳ್ಳಾಡ್ತಿರೋದು, ಅಂದರೆ ದೇವಿ ಉಸಿರಾಡ್ತಿರೋದು ಕಾಣುತ್ತೆ ಅಂತ ಅಂದಿದ್ರು. ಅದು ಸತ್ಯನಾ? ಹಾಗಾದರೆ ಈ ವಿಗ್ರಹದಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ ಅಂತ ಅದು ನೋಡೇ ಬಿಟ್ವಿ. ಅಮಾವಾಸ್ಯೆ ರಾತ್ರಿ
ನಾವು ಪೂಜೆ ಮಾಡಿದ್ವಿ. ನಮಗೆ ತಾಯಿ ಸ್ವರೂಪ ಕಂಡುಬಿಡ್ತು, ಅಂದರೆ ಆ ದೇವಿ ಅಲ್ಲಿ ಉಸಿರಾಡಿದ್ದೆಲ್ಲ ಕಾಣ್ತು ನಮಗೆ. ಹಾಗಾಗಿ ನನ್ನ ಅಮ್ಮನ ಬಗ್ಗೆ ಒಂದೆರಡು ಹೇಳೋದಲ್ಲ, ಕಾಳಿಕಾ ಮಾತೆ ಬಗ್ಗೆ, ನಮ್ಮನೆ ದೇವಿ ಬಗ್ಗೆ, ಅಂದರೆ ನಮ್ಮ ಅನುಭವದ ಬಗ್ಗೆ ಇನ್ಮೇಲೆ ಒಂದೊಂದೇ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.